ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಕಿಡ್ನಾಪ್ ಕೇಸ್ಗೆ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್. ಆ ಟ್ವಿಸ್ಟ್ ಅನ್ನ ಸಂತ್ರಸ್ತೆ ಸಂಬಂಧಿ ದಂಪತಿ ಕೊಟ್ಟಿದ್ದಾರೆ. ವಿಸ್ತಾರ ಬ್ರೇಕ್ ಮಾಡ್ತಾ ಇದೆ ಕಿಡ್ನಾಪ್ ಕಹಾನಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ನಮ್ಮ ಮೈಸೂರು ರಿಪೋರ್ಟರ್ ರಂಗಸ್ವಾಮಿ ಬ್ರೇಕ್ ಮಾಡಿದ್ದಾರೆ ಈ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ. ಸಂತ್ರಸ್ತೆ ನಮ್ಮ ಸಂಬಂಧಿ ಮನೆಗೆ ಬಂದ ಮೇಲೆ ಯಾರಿಗೋ ಕಾಲ್ ಮಾಡಿದ್ರು ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ದಾರೆ. ವಿಸ್ತಾರ ನ್ಯೂಸ್ ಮುಂದೆ ಕಿಡ್ನಾಪ್ ಕಹಾನಿಯನ್ನ ಬಿಚ್ಚಿಟ್ಟಿದ್ದಾರೆ ಆ ಸಂಬಂಧಿ ದಂಪತಿ. ಸಂತ್ರಸ್ತೆ ಕಾಲ್ ಮಾಡಿದ ಕೆಲವೇ ಹೊತ್ತಿನಲ್ಲಿ ಅಳಿಯಂದ್ರ ಎಂಟ್ರಿ ಕೂಡ ಆಗುತ್ತೆ. ದಂಪತಿ ಮನೆಗೆ ಬಂದಿದ್ರಂತೆ ಸಂತ್ರಸ್ತೆಯ ಇಬ್ಬರು ಅಳಿಯಂದ್ರು ಅನ್ನುವಂತಹ ಮಾಹಿತಿಯನ್ನ ಆ ಸಂಬಂಧಿ ಈಗ ವಿಸ್ತಾರ ನ್ಯೂಸ್ ನ ಮುಂದೆ ಹೇಳ್ಕೊಂಡಿದ್ದಾರೆ. ಸಂತ್ರಸ್ತೆ ಅಳಿಯರಿಂದಲೇ ತಮ್ಮ ಅತ್ತೆಯ ಬಗ್ಗೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದೆ. ಇದು ಕಿಡ್ನಾಪ್ ಕೇಸ್ಗೆ ಸಿಗ್ತಾ ಇರುವಂತಹ ಬಿಗ್ ಟ್ವಿಸ್ಟ್. ನಮ್ಮ ಮೈಸೂರು ರಿಪೋರ್ಟರ್ ರಂಗಸ್ವಾಮಿ ಸುದ್ದಿಯನ್ನ ಬ್ರೇಕ್ ಮಾಡಿದ್ದಾರೆ. ಆ ಕಾಳೇನಹಳ್ಳಿ ತೋಟದ ಮನೆಯಲ್ಲಿ ಇರಲಿಲ್ಲ ಆಕೆ, ಸಂತ್ರಸ್ತೆಯ ಸಂಬಂಧಿ ಮನೆಯಲ್ಲಿದ್ರು ಅನ್ನುವಂತಹ ವಿಚಾರವನ್ನ ವಿಸ್ತಾರ ನ್ಯೂಸ್ ನ ಮುಂದೆ ಸಂತ್ರಸ್ತೆ ಸಂಬಂಧಿ ಹೇಳ್ಕೊಂಡಿದ್ದಾರೆ. ಈಗ ಸಂತ್ರಸ್ತೆಯ ಸಂಬಂಧಿ ಏನಿದ್ದಾರೆ ಆ ಸಂಬಂಧಿಯನ್ನ ನಮ್ಮ ವಿಸ್ತಾರ ನ್ಯೂಸ್ನ ಮೈಸೂರು ರಿಪೋರ್ಟರ್ ರಂಗಸ್ವಾಮಿ ಮಾತನಾಡಿಸಿದ್ದಾರೆ. ಏನೆಲ್ಲ ಹೇಳಿದ್ದಾರೆ ಬನ್ನಿ ನೋಡೋಣ. ಕಿಡ್ನಾಪ್ ಪ್ರಕರಣದಲ್ಲಿ HD ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ. ಆ ಸಂತ್ರಸ್ತ ಮಹಿಳೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ಮತ್ತು ಆಕೆಯನ್ನು ರಕ್ಷಣೆ ಮಾಡುವ ಸಂಬಂಧವಾಗಿ ಉಂಟಾದಂತಹ ಚರ್ಚೆಗಳೇನಿದ್ದಾವೆ ಅವುಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯಕ್ಷ ಸಾಕ್ಷಿಗಳನ್ನು ಮಾತನಾಡಿಸೋಣ. ಆ ಮೂಲಕವಾಗಿ ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ಮಹತ್ವದ ವರದಿಯೊಂದನ್ನು ಈಗ ಪ್ರಸ್ತುತಪಡಿಸ್ತಾ ಇದೆ. ಸಂತ್ರಸ್ತ ಮಹಿಳೆಯನ್ನು ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಅವರ ಜೊತೆಗಿದ್ದವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಮಾತಾಡ್ಸೋಣ. ಮೇಡಮ್, ಅವರು ಇಲ್ಲಿಗೆ ಯಾವಾಗ ಬಂದರು? ಅವರು ಶನಿವಾರ 4ನೇ ತಾರೀಕು 12ವರೆಗೆ ಬಂದರು. ಅಂದರೆ ನೀವು ಅವರು ಪರಿಚಯಸ್ಥರು ಹೇಗೆ? ಇದು ನೆಂಟರು. ಅಂದರೆ ಅವರಾಗ ಅವ್ರು ನಿಮ್ಮ ಮನೆಗೆ ಬಂದಿದ್ದ ಅಥವಾ ಯಾರಾದರೂ ಕರ್ಕೊಂಡು ಬಂದಿದ್ರೆ ಹೇಗೆ? ಅವರು ಒಬ್ಬರೇ ಬಂದಿದ್ದು. ಅಂದರೆ ನಿಮಗೆ ಪರಿಚಯ ಇದ್ದ ಕಾರಣಕ್ಕೆ ಅವರು ಬಂದದ್ದು ವಿಶೇಷ ಅಂತ ನಿಮ್ಗೇನು ಅನಿಸಿರ್ಲಿಲ್ಲ? ಏನಿಲ್ಲ, ಬಂದು ನೆಂಟ್ರು ಹೆಂಗೆ ಬರ್ತಾರೆ ಹಂಗೆ ಬಂದು ಕೂತ್ಕೊಂಡ್ರು. ನಾನು ಒಳಗಡೆ ಇದ್ದೆ. ನಮ್ಮ ಮನೆಯವರು ಹೂ ಚುಚ್ಚುತ್ತಿದ್ರು ಇಲ್ಲಿಯ, ಕರೆದ್ರು. ಆಗ ನಾನೇ ಕಾಲಿಗೆ ನೀರು ಕೊಟ್ಟೆ. ಕಾಲಿಗೆ ನೀರು ಕೊಟ್ಟಾಗ ಒಳಗೆ ಬಂದರು. ಹಿಂಗೆ ನಡೆದೆ ಅಂತ ನಮಗೇನು ಗೊತ್ತಿತ್ತಿಲ್ಲ. ಆಗ ಒಂದು 5 ನಿಮಿಷ ಆಮೇಲೆ ನಾವು ಫೋನ್ ಮಾಡಬೇಕು, ನಮ್ಮ ಮಗಳ ಜೊತೆ ಮಾತಾಡಬೇಕು ಅಂದರು. ಆಗ ನಮ್ಮ ಮನೆಯವ್ರ ಹತ್ರ ಫೋನ್ ಇಸ್ಕೊಂಡು ನಮ್ಮ ಅಪ್ಪಂಗೆ ಮಾಡಿದೆ. ನಮ್ಮ ಅಪ್ಪ ಹೋಗಿ ಅವ್ರ ಮಗಳು ಕೊಟ್ಟರು. ಅವ್ರ ಮಗಳು ಏನು ಮಾತಾಡಿದ್ರೋ ಗೊತ್ತಿಲ್ಲ ನಮಗೆ. ಆಗ ಮಾತಾಡಿ ಒಂದು ಅರ್ಧ ಗಂಟೆ ಟೈಮ್ಗೆ ಅಳಿ ಮೈದೂರು ಬಂದರು. ಅಳಿ ಮೈದೂರು ಬಂದು ಒಂದು 5 ನಿಮಿಷಕ್ಕೆ ಪೊಲೀಸವ್ರಿಗೆ ಫೋನ್ ಮಾಡಿದ್ರು. ಅಳಿಯಂದ್ರು ಅಂದರೆ ಆ ಲೇಡಿಯ ಅಳಿ ಮಗಳನ್ನ ಗಂಡ. ಅವರು ಬಂದು ಹಳ್ಳಿ ಮೈದಿರು ಪೊಲೀಸವ್ರಿಗೆ ಫೋನ್ ಮಾಡಿದ್ರು. ಪೊಲೀಸರು ಒಂದು ಅರ್ಧ ಗಂಟೆ ಬಿಟ್ಟು ಪೊಲೀಸರು ಬಂದರು, ಒಂದು 4-5 ಜನ. ಅವ್ರು ಬಂದು ಕರ್ಕೊಂಡು ಹೋದರು. ಅಂದರೆ ಆ ಕ್ಷಣದವರೆಗೂ ನಿಮಗೆ ಆ ಒಮ್ಮ ಕಿಡ್ನ್ಯಾಪ್ ಆಗಿದ್ದಾರೆ ಅಥವಾ ಆ ಥರದ್ದಾಗಿರ್ಬೋದು ಅನ್ನೋದ್ರ ಅಂದಾಜು ಇಲ್ಲ? ಏನು ಗೊತ್ತಿತ್ತಿಲ್ಲ ನಮಗೆ. ಏನು ನಮಗೆ ಇದ್ರ ಬಗ್ಗೆನೇ ನಮ್ಗೆ ಗೊತ್ತಿತ್ತಿಲ್ಲ. ಇಂಥದ್ದು ಅವರೇ ಇನ್ನು ಹಿಂಗೆ ನಡೆದೈತೆ ಏನಂದ್ರೆ ಏನೂ ಗೊತ್ತಿತ್ತಿಲ್ಲ ನಮಗೆ. ಅವ್ರು ಬಂದಾಮೇಲೆ ಅವ್ರು ಅಳಿ ಮೈದೂರು ಪೊಲೀಸರು ಫೋನ್ ಮಾಡಾಮೇಲೆ ಅವ್ರು ಅಳಿ ಮೈದೂರು ಏನಂದ್ರೆ ಏನೂ ಹೇಳಲಿಲ್ಲ ನಮಗೆ. ಬರೀ ಪೊಲೀಸವ್ರು ಫೋನ್ ಮಾಡಿದ್ರು. ಆದರೂ ನಮ್ಗೆ ಗೊತ್ತಿತ್ತಿಲ್ಲ, ಒಳಗಡೆ ಇದ್ದೆ. ಆ ಪೊಲೀಸವ್ರು ಫೋನ್ ಬಂದಾಮೇಲೆ ನಮ್ಗೆ ಗೊತ್ತಾಗಿದ್ದು. ಅವ್ರ ಅಳಿ ಮಕ್ಕಳು ಇಲ್ಲಿಗೆ ಬಂದಿದ್ರು? ಇಲ್ಲಿಗೆ ಬಂದರು, ಸಡನ್ನಾಗಿ ಬಂದರು. ಅವ್ರು ಬಂದು ಒಂದು ಅರ್ಧ ಗಂಟೆ ಟೈಮ್ಗೆ ಸಡನ್ನಾಗಿ ಬಂದರು. ಅವರು ಏನಕ್ಕೆ ಬಂದರು ಅನ್ನೋದು ಗೊತ್ತಿಲ್ಲ. ಜ್ಯೂಸ್ ಕೊಟ್ಟೆ ಅವ್ರಿಗೆ, ಜ್ಯೂಸ್ನು ಇಸ್ಕೊಂಡು ಕುಡಿನಿಲ್ಲ ಅವರು. ಬೇಡಿ ಅಂದರು. ಆಗ ಬೇಡಿ ಅಂದಾಗ ಸುಮ್ಮನೆ ಆದೆ ನಾನು. ಅವ್ರ ಹಳಿ ಮಕ್ಕಳು ಒಂದು ಅರ್ಧ ಗಂಟೆ ಟೈಮ್ ಬಂದಾದ್ಮೇಲೆ ಪೊಲೀಸರು ಬಂದು ಕರ್ಕೊಂಡು ಹೋದರು. ಆ ಒಮ್ಮನ್ನ ಕರ್ಕೊಂಡು ಹೋಗುವಾಗ ಟೈಮ್ ಎಷ್ಟಾಗಿತ್ತು? ಒಂದು 2 ಗಂಟೆ ಆಗಿತ್ತು. 2 ಗಂಟೆ ಆಗಿತ್ತು. ಅಂದರೆ ಅವರೆಗೂ ಪೊಲೀಸ್ನವ್ರು ಅವ್ರನ್ನ ಹುಡುಕ್ತಿದ್ದಾರೆ ಅನ್ನೋದು ನಿಮ್ಗೆ ಅಂದಾಜಿರಲಿಲ್ಲ? ಗೊತ್ತಿತ್ತಿಲ್ಲ ನಮ್ಗೆ. ಏನು ಅಂದರೆ ಏನು ಗೊತ್ತಿತ್ತಿಲ್ಲ ನಮಗೆ. ಇವ್ರು ಬಂದಾಮೇಲೆ ಏನಂದ್ರೆ ಅವರು ಗೊತ್ತಿತ್ತಿಲ್ಲ, ನಮ್ಗೆ ಬಂದಾಮೇಲೂ ಗೊತ್ತಿತ್ತಿಲ್ಲ ನಮಗೆ. ಆಮೇಲೆ ಹಿಂಗೆ ಪೊಲೀಸವರು ಏನು ಹೇಳಲಿಲ್ಲ. ಏನಕ್ಕೆ ಅಂತ ಕೇಳಿದ್ರಂತೆ ನಮ್ಮ ಮನೆಯವರು. ಅವರು ಏನು ಅಂತ ಹೇಳಲಿಲ್ವಂತೆ. ಅವ್ರು ಪೊಲೀಸವರು ಅಂತಲೂ ನಮ್ಮ ಮನೆಯವ್ರಿಗೆ ಗೊತ್ತಿತ್ತಿಲ್ಲ. ಯಾರು ಬರ್ತಾರೋದು ಅಂತ ಕೇಳಿಕ್ಕೆ ಹಿಂಗೆ ಪೊಲೀಸವರು ಅಂತ ಹೇಳಿದ್ರಂತೆ ನಮ್ಮ ಮನೆಯವರು. ಅಷ್ಟೇ.
ಆಮೇಲೆ ಪೊಲೀಸ್ನವ್ರು ಬಂದ ಮೇಲೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ನಿಮಗೆ ಗೊತ್ತಾಯಿತು? ಗೊತ್ತಾಗಿದ್ದು ಅಲ್ಲಿ ಗಂಟ ಗೊತ್ತಿತ್ತಿಲ್ಲ ನಮಗೆ. ಈಗಲೂ ನಿಮಗೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಏನು ಗೊತ್ತು? ಏನಂದ್ರೆ ಏನೂ ಗೊತ್ತಿಲ್ಲ ನಮಗೆ ಅಷ್ಟು. ನಮ್ಗೆ ಹಿಂಗೆ ನಡೆದೈತೆ ಅಂತಲೇ ನಮ್ಗೆ ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ. ಗಮನಿಸ್ತಾ ಇದ್ದೀರಾ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಂದರೆ ನೀವು ಹೇಳ್ತೀರಿ ಅವ್ರು ನಮ್ಮ ನೆಂಟರು ನಮ್ಮ ಮನೆಗೆ ಬಂದಿದ್ದರು, ನೆಂಟರು ಅನ್ನೋ ಕಾರಣಕ್ಕೆ ಅವ್ರನ್ನ ನಮ್ಮ ಮನೇಲಿ ಇರಿಸ್ಕೊಂಡಿದ್ವಿ, ಆಮೇಲೆ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋದ್ರು ಅಂತ. ಆದರೆ ಆ ಲೇಡಿಯ ಮಗನೇ KR ನಗರ ಸ್ಟೇಷನ್ಗೆ ನನ್ನ ತಾಯಿ ಕಿಡ್ನ್ಯಾಪ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಹೇಳ್ತೀರಿ ಅಳಿ ಅಂದರು ಅವರನ್ನು ಪೊಲೀಸರಿಗೆ ಒಪ್ಸಿದ್ರು ಅಂತ. ಒಪ್ಸಿದಂದ್ರೆ ನಮ್ಗೆ ಗೊತ್ತಿತ್ತಿಲ್ವಲ್ಲ, ಹಿಂಗೆ ಬಂದರು ಫೋನ್ ಮಾಡಿದ್ರು ಇಂಥ ಅವರೇ ಅಂತ ಹೇಳಿದ್ರು, ಬಂದು ಕರ್ಕೊಂಡು ಹೋದ್ರು. ನಮ್ಗೆ ಕಂಪ್ಲೇಂಟ್ ಕೊಟ್ಟಿರೋದು ಅನ್ನೋದು ಗೊತ್ತಿಲ್ಲ ನಮಗೆ. ಅಳಿ ಮಗ ಕೊಟ್ಟವನೇ ಅಂತಲೂ ಗೊತ್ತಿಲ್ಲ ನಮಗೆ ಇವತ್ತವರೆಗೂ. ನಮ್ಮ ತಾಯಿ ಮನೆಗೆ ನಾವು ಜಾಸ್ತಿ ಹೋಯ್ತಿತ್ತಿಲ್ಲ ನಾವು. ಈಗ ನನ್ನ ತಮ್ಮನ ಮದುವೆ ಆಯಿತು, ಆವಾಗಲಿಂದ ನಾವು ಹೋಯ್ತಿದ್ದು. ಫೆಬ್ರವರಿಲಿ ಮದುವೆ ಆಯಿತು, ಆವಾಗಲಿಂದ ಹೋಯ್ತಿದ್ದು ನಾವು. ಆಗಲೇ 2 ವರ್ಷ ಆಯಿತು ಹೋಗಿ ನಮ್ಮ ತಾಯಿ ಮನೆಗೆ. ಜಾಸ್ತಿ ಹೋಯ್ತಿತ್ತಿಲ್ಲ ನಾವು. ಈ ಕೇಸಲ್ಲಿ HD ರೇವಣ್ಣ ಅನ್ನೋರು ಅರೆಸ್ಟ್ ಆಗಿದ್ದಾರೆ, ಅದಾದರೂ ಗೊತ್ತಾ? ಅಂದರೆ ಅವರು ಕರ್ಕೊಂಡು ಹೋಗಿ ಆಮೇಲೆ ನ್ಯೂಸಲ್ಲಿ ನೋಡಿದ್ದು ನಾನು. ಅಲ್ಲಿ ಗಂಟ ನಮ್ಗೆ ಗೊತ್ತಿಲ್ಲ. ನ್ಯೂಸಲ್ಲಿ ನೋಡಾಮೇಲೆ ನಮ್ಗೆ ಗೊತ್ತಾಗಿದ್ದು, ಅಲ್ಲಿ ಗಂಟ ನಮ್ಗೆ ಗೊತ್ತಿಲ್ಲ. ಅಂದರೆ ರಾಜಕೀಯದ ವಿಚಾರದಲ್ಲಿ ನೀವು ಯಾರಿಗೂ ಏನೋ ಪರಿಚಯಸ್ಥರಲ್ಲ, ಗುರ್ತಿರೋರಲ್ಲ? ಗೊತ್ತಿಲ್ಲ ನಮ್ಗೆ ಅದ್ರ ಬಗ್ಗೆ ನಾವು ನೋಡೇ ಇಲ್ಲ. ನಾವೆಲ್ಲ ಮನೆ ಆಯಿತು ನಾವಾಯಿತು, ನಾವು ಹೊರಗಡೆ ಹೋಗ್ದವ್ರಲ್ಲ, ಎಲ್ಲೂ ಹೋದವ್ರಲ್ಲ. ಆದರೆ HD ರೇವಣ್ಣ ಅವ್ರ ಮನೆಯಲ್ಲಿ ಅಂದರೆ ನಿಮ್ಮ ನೆಂಟರು ಅಂತ ಯಾರು ಹೇಳ್ತೀರಿ, ಅವ್ರ ಮನೆ ಕೆಲಸ ಮಾಡ್ತಿದ್ರು 6 ವರ್ಷ ಅವ್ರ ಮನೆಯಲ್ಲೇ ಹೊಳೆ ನರಸೀಪುರದಲ್ಲಿದ್ದರು ಅಂತ ಗೊತ್ತು. ಆದರೆ ಈಗ ಚಿಕ್ಕ ಮಗಳು ಮದುವೆಲಿ ನಮ್ಮೂರಿಗೆ ಬಂದ್ಬಿಟ್ರು ಅವರು. ಆಗಲೇ 4-5 ವರ್ಷ ಆಗದೆ ಬಿಟ್ಬಿಟ್ಟು ಅಷ್ಟೆ. ಅಂದರೆ ಅವ್ರ ಮನೇಲಿ ಕೆಲಸ ಮಾಡ್ತಿದ್ರು ಅನ್ನೋದು ಅಷ್ಟು ಮಾತ್ರ ಗೊತ್ತಿತ್ತು. ಆಮೇಲೆ ಕೆಲಸ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಿತ್ತು. ಈಗ ಅವರನ್ನು ಈ ಕೇಸ್ ಏನೋ ಆಯಿತು, ಪೆನ್ ಡ್ರೈವ್ ಕೇಸ್ ಆಯಿತು, ಆಮೇಲೆ ಅವರನ್ನು ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿದ್ರು. ರೇವಣ್ಣ ಅವರನ್ನು ಕಿಡ್ನ್ಯಾಪ್ ಮಾಡ್ಸೋಕ್ಕೆ ಟ್ರೈ ಮಾಡಿದ್ರು, ಯಾವುದೋ ತೋಟದ ಮನೇಲಿ ಇರಿಸ್ಕೊಂಡಿದ್ರು. ಅದು ಯಾವುದನ್ನಾದರೂ ಮಾತಾಡಿದ್ರೆ ನಿಮ್ಮ ಜೊತೆಗೆ ಅವರು? ನಮ್ಗೆ ಗೊತ್ತಿಲ್ಲ. ಅದು ಬಂದು ನಮ್ಮ ಜೊತೆ ಒಂದು ಮಾತು ಆಡಿಲ್ಲ ಅವರು. ಬಂದು ಕುತ್ಕೊಂಡ್ರು, ಫೋನ್ ಕೊಡು ಅಂದರು, ಫೋನ್ ಮಾತಾಡಿದ್ರು ಅಷ್ಟೇ. ಫೋನಲ್ಲೂ ಮನೆ ಒಳಗೆ ಮಾತಾಡಲಿಲ್ಲ, ಆಚೆ ಕಡೆ ಹೋಗಿ ಮಾತಾಡೋರು ಮಗಳ ಜೊತೆ. ನಮ್ಮ ಮನೆ ಒಳಗೆ ಮಾತಾಡಲಿಲ್ಲ ಅವರು. ಹಿಂದ್ಗಡೆ ಒಂದು ಮನೆ ಐತೆ, ಅಲ್ಲೋಗಿ ಮಾತಾಡಿದ್ರು. ಏನು ಮಾತಾಡೋರು ಅಂತ ನಮ್ಗೆ ಗೊತ್ತಿಲ್ಲ. ಅದು ಫೋನಲ್ಲಿ ಮಾತಾಡಿದ್ದು ನಿಮಗೆ ಗೊತ್ತಿಲ್ಲ? ಗೊತ್ತಿಲ್ಲ. ಹಿಂದ್ಗಡೆ ಒಂದು ಮನೆ ಇದೆ, ಅಲ್ಲಿ ಹೋಗಿ ಮಾತಾಡಿದ್ದು. ಆದರೆ ಒಟ್ಟಾರೆ ಈ ಕೇಸಲ್ಲಿ ಪಾಪ ಅಮ್ಮಂಗೆ ಏನೋ ಒಂದು ಸಮಸ್ಯೆ ಆಗಿದೆ ಅಂತಾರೆ. ಆ ಸಮಸ್ಯೆಗೆ ಸಂಬಂಧಪಟ್ಟಂಗೆ ನಿಮ್ಗೆ ಎಷ್ಟು ಗೊತ್ತು, ಏನು ಗೊತ್ತು? ನಮ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ನಾವು ಊರಿಗೆ ಹೋಯ್ತಿತ್ತಿಲ್ವಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ನಮಗೆ ಒಂದು ಸ್ವಲ್ಪ ಇದಾಗಿತ್ತು, ಅದರಿಂದ ನಾವು ಹೋಯ್ತಿದ್ದಿಲ್ಲ. ಅಂದರೆ ಅವ್ರು ಕಿಡ್ನಾಪ್ ಆಗಿರೋ ವಿಚಾರನೂ ನಿಮಗೆ ಗೊತ್ತಿಲ್ಲ, ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅನ್ನೋದು ಗೊತ್ತಿರಲಿಲ್ಲ? ಗೊತ್ತಿಲ್ಲ. ನಾವು ಮನೆ ಆಯಿತು ನಾವಾಯಿತು ಅಷ್ಟೇ. ನಾವು ಊರಿಗೆ ಜಾಸ್ತಿ ಹೋಯ್ತಿತ್ತಿಲ್ವಲ್ಲ, ಅದರಿಂದ ನಮ್ಗೆ ಗೊತ್ತಿಲ್ಲ. ನಮ್ಮೂರಲ್ಲೇ ಇರೋದವರು ಅಂದರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ನಮಗೆ. ಆದರೆ ಒಂದು ಅಂದಾಜೇನು ಅಂದರೆ, ಒಂದು ವೇಳೆ ಇದೆಲ್ಲ ಗೊತ್ತಿದ್ದರೆ ನೀವು ಮನೆಗೆ ಸೇರಿಸ್ಕೊತಿದ್ರಾ ಅಂತ? ನಾವು ಸೇರಿಸ್ಕೊತಿದ್ದಿಲ್ಲ. ಆದರೆ ನಮಗೆ ತೊಂದರೆ ಆಯ್ತದೆ ಅಂದ್ಬಿಟ್ಟು ನಾವು ಸೇರಿಸ್ಕೊತಿದ್ದಿಲ್ಲ. ತೊಂದರೆ ಆಗಿದೆಯಾ? ಏನೂ ಆಗಿಲ್ಲ, ಏನೂ ಆಗಿಲ್ಲ. ಅವರಿಂದ ಏನೂ ಆಗಿಲ್ಲ ನಮಗೆ. ಆದರೆ ಅವತ್ತು ರಾತ್ರಿ ಎಲ್ಲ ಪೊಲೀಸ್ನವ್ರು ಬಂದಿದ್ರು, ಇಲ್ಲೆಲ್ಲ ಓಡಾಡಿದ್ರು. ನೀವು ಒಟ್ಟಿನಲ್ಲಿ ಅದರಿಂದ ಮುಜುಗರಕ್ಕೆ ಒಳಗಾದ್ರಿ ಈ ಏರಿಯಾದೊಳಗೆ? ಹೌದು, ಬಂದು ಓಡಾಡಿದ್ರು. ಬೆಳಗಾನ ಇದ್ದರು, ಇಲ್ಲಿ ಕೂತಿದ್ರು. ಆಮೇಲೆ ಯಾರು ಬಂದರು ಬಾಗಿಲು ತೆಗಿಬೇಡಿ ಅಂದರು, ಮಾಡಿದ್ರು ಪೊಲೀಸರು. ಆಗ ನಾವು ಒಂದು ಸ್ವಲ್ಪ ಎದುರುಕೊಂಡು ಅಷ್ಟೆ. ಈಗ ಅವ್ರನ್ನ ಕರ್ಕೊಂಡೋಗಿದ್ದಾರೆ ಪೊಲೀಸ್ನವರು. ರೇವಣ್ಣ ಅವ್ರು ಅರೆಸ್ಟ್ ಆಗಿದ್ದಾರೆ. ರೇವಣ್ಣ ಅವ್ರ ಜೊತೆಗಿದ್ದ ಸತೀಶ್ ಬಾಬು ಅನ್ನೋಂಥ ಇನ್ನೊಬ್ಬ ವ್ಯಕ್ತಿ, ಅವ್ರು ನಿಮಗೆ ಪರಿಚಯ ಇದ್ದಾರೋ ಎಲ್ಲೋ ಗೊತ್ತಿಲ್ಲ ನಮಗೆ. ನಾವು ಅಲ್ಲೂ ಅಷ್ಟೇ, ನಮ್ಮ ತಾಯಿ ಮನೆಯಲ್ಲೂ ಅಷ್ಟೇ. ನಾವು ಹೊರಗಡೆ ಹೋಯ್ತಿತ್ತಿಲ್ಲ. ಅವ್ರು ಯಾರು ಅಂತ ನಾವು ಮಾತಾಡೋವಿಲ್ಲ, ಏನೂ ಇಲ್ಲ. ಅವ್ರ ಜೊತೆ ನಮ್ಗೆ ಗೊತ್ತಿಲ್ಲ. ನಮಗೆ KR ನಗರದಲ್ಲಿ ಇನ್ನು ಲಾಯರು ಅಥವಾ ಇನ್ಯಾರೋ ಅವ್ರ ಸಂಬಂಧ ಗೊತ್ತಿಲ್ಲ ನನಗೆ. ಯಾರೂ ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ ನಮಗೆ. ಯಾರಂದ್ರೆ ಯಾರೂ ಗೊತ್ತಿಲ್ಲ ನಮಗೆ. ಇದಿಷ್ಟು ಸಂತ್ರಸ್ತ ಮಹಿಳೆಯನ್ನು ರಕ್ಷಣೆ ಮಾಡಿದಂತಹ ಜಾಗದಲ್ಲಿ ವಾಸ ಇರುವ ಅವರ ನಿವಾಸಿಗಳ ಮಾತು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.